ಹಲೋ ಪ್ರಿಯ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಪ್ರಾರಂಭಿಸೋಣ. ಇದು ಪಾರ್ಟ್ 4 ಮತ್ತು ಇದು ಕೊನೆ ವಿಡಿಯೋ ಈ ಸೀರೀಸಲ್ಲಿ. ಪಿಂಕ್ ಕಲರ್ ಇದರಲ್ಲಿ ಇದು ಪಿಂಕ್ ಕಲರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಪಾರ್ಟ್ ಫೈನಲ್ ಆಗಿರೋದ್ರಿಂದನೂ ಗ್ಲಾಸ್ ಮಾಡೋದು, ವಾರ್ನಿಷ್ ಅಥವಾ ಗ್ಲಾಸ್ ಹಾಕೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆ ಅಂತಂದರೆ ನಾನು 2 ಥರ ತೋರಿಸ್ಬೇಕು. ಅದಕ್ಕೆ ಈ ಪಾರ್ಟ್ ಇದರಲ್ಲಿ ಫೈನಲಲ್ಲಿ ಏನು ಶೇಪ್ ಕೊಡೋಣ ಅಂತ ಯೋಚಿಸ್ತಾ ಇದ್ದಾಗ ನನಗೆ ಎಲ್ಲ ಒಂದೇ ಡೈರೆಕ್ಷನಲ್ಲಿ ಹೋಗೋದ್ರ ಬದಲು ಇದನ್ನು ಮೇಲಿಂದ ಮಾಡಿದ್ರೆ ಹೇಗೆ ಅನ್ನಿಸ್ತು. ಅದಕ್ಕೆ ಇದನ್ನು ಸ್ವಲ್ಪ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದು ಮಾಡುವಾಗ ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಅನ್ನಿಸ್ತು. ಯಾಕೆ ಅಂತಂದರೆ ಇದು ಮೇಲಿಂದ ಮಾಡುವಾಗ ರಿಸ್ಟ್ ಪೊಸಿಷನು ಅಷ್ಟೊಂದು ನನಗೆ ಕಂಫರ್ಟಬಲ್ ಇರಲಿಲ್ಲ. ಆದರೂ ಮಾಡಿದೆ. ಇವತ್ತು ಏನಾಯಿತು ಅಂದರೆ ಬೆಳಿಗ್ಗೆಯಿಂದಲೂ ಯಾಕೋ ಒಂಥರ ಮೂಡ್ ಆಫ್ ಆಗೋಯಿತು. ಏನೋ ಸಾರ್ಟ್ ಆಫ್ ಲೈಕ್ ಡಿಪ್ರೆಷನ್ ಅಥವಾ ಏನು ಮಾಡೋದೇ ಬೇಡ ಅಂದ್ಬಿಟ್ಟು ಒಂಥರ ಬೇಜಾರಾದಾಗ ಆಯಿತು. ಎಲ್ಲರಿಗೂ ಸಾಮಾನ್ಯನೇ ತಾನೇ, ಫ್ಯಾಮಿಲಿ ಅಂದಮೇಲೆ ಏನಾದರೂ ಒಂದು ಇದ್ದೇ ಇರುತ್ತೆ. ಹಾಗೆಯೇ ನಂದು ಆಯಿತು. ಆದರೂ ಏನೋ ಒಂದು ಸಲ ಒಂದು ಮನಸ್ಸು ಹೇಳೋದು ಹೋಗಿ ಮಾಡೋಣ ಅಂತ, ಇನ್ನೊಂದು ಸಲ ಇಲ್ಲ ಬೇಡ, ಏನೋ ಹೆಚ್ಚು ಕಡಿಮೆ ಆಗ್ತಾಯಿದೆ, ಏನೋ ಏರುಪೇರು ಆಗ್ತಿದೆ ಅಂತ ಬೆಳಗ್ಗೆಯಿಂದನೂ ಹಾಗೆ ಕೂತೇ ಇದ್ದೆ. ಒಂಥರ ಏನೋ ಇದು ಕೆಲಸಗಳು ಇರಲಿಲ್ಲ ಹೆಚ್ಚಿಗೆ. ಒಂಥರ ಯಾಕೋ ಅನ್ಈಸಿ ಅನ್ನೋಂಗೆಲ್ಲ ಆಯಿತು. ಅದರಿಂದ ಈ ಮಂಡಲ ಡಾಟ್ ಆರ್ಟ್ ಮಾಡೋದಕ್ಕೂ ಬರಲಿಲ್ಲ. ಆಮೇಲೆ ಅಲ್ಲೇ ಕೂತ್ಕೊಂಡು ಅಲ್ಲೇ ರೆಕಾರ್ಡ್ ಆದರೂ ಮಾಡೋಣ ಅಂದರೆ ಯಾಕೋ ಮುಟ್ಟೋದಕ್ಕೂ ಮನಸ್ಸು ಬರಲಿಲ್ಲ. ಆಮೇಲೆ ಮಕ್ಕಳೆಲ್ಲ ಯೂಶ್ವಲಿ ಮಕ್ಕಳು ಇದು ಟೈಕ್ವಾಂಡೋ ಅಂದರೆ ಕರಾಟೆಗೆ ಹೋಗ್ತಾರೆ. ಮಂಡೇ ಮತ್ತು ವೆಡ್ನೆಸ್ಡೇ ಇವತ್ತು ಹೋದ್ಮೇಲೆ ಇದು ಹೈ ಟೈಮ್ ಯಾಕೋ ಹೋಗಿ ಮಾಡಬೇಕು, ಸರಿ ಇಲ್ಲ ಹೀಗೆ ಇದ್ದರೆ ಅದನ್ನೇ ನೆನೆಸ್ಕೊಂಡು ಅಂತ ಅನಿಸಿ ಆಗ ಶುರು ಮಾಡಿದೆ. ಆಲ್ಮೋಸ್ಟ್ ಇದನ್ನು ಎಂಡ್ ಮಾಡೋ ಸ್ಟೇಜಿಗೆ ಬಂದಿದ್ದೀನಿ. ನಾಳೆ ಅಥವಾ ನೆಕ್ಸ್ಟ್ ವೀಕಲ್ಲೇ ಯಾವಾಗಲೂ ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಆಮೇಲೆ ಅದು ಬೆಳಗ್ಗೆಯಿಂದ ಮೂಡಲ್ಲೇ ಇದ್ದಿದ್ದರಿಂದ ಏನೋ ನನಗೆ ಅದೇ ಮೂಡಲ್ಲಿ ಅಷ್ಟೊಂದು ಇದಾಗಲ್ಲ ಅಂದ್ಕೊಂಡೆ. ಆದರೆ ಈಗ ಹೊರಗಡೆ ಬಂದೆ ಅನಿಸುತ್ತೆ. ಇದರಿಂದ ಒಂಥರ ಮತ್ತು ಉತ್ಸಾಹ ಪುಳಕಿತ ತುಂಬಿ ಹರಿತಾ ಇದೆ ಅನ್ನಿಸ್ತಾ ಇದೆ. ಅದರಿಂದ ಅದು ಒಂದಾದಮೇಲೆ ಒಂಥರ ಡಿಸೈನ್ಗಳೆಲ್ಲ ಹಾಗೆಯೇ ಹರಿತಾ ಹೋಯಿತು. ಅದು ಖುಷಿ. ಜೀವನದಲ್ಲಿ ಒಂದೊಂದು ಸಲ ಎಲ್ಲ ಹೇಳ್ತಾರೆ, ದುಡುಕಲ್ಲಿ ಏನು ನಿರ್ಧಾರ ತಗೋಬಾರ್ದು ಅಂತ. ಅದು ನಮಗೆ ಎಕ್ಸ್ಪೀರಿಯನ್ಸ್ ಆದಾಗಲೇ ಅದು ಗೊತ್ತಾಗೋದು. ಆಮೇಲೆ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ನೀವು ತುಂಬ ಲೋವಲ್ಲಿದ್ದಾಗ ಅಥವಾ ನಿಮಗೇನೋ ಬೇಜಾರಾಗಿದೆ ಅಂದಾಗ ನಿಮಗೆ ಯಾರೂ ಹೇಳ್ಕೊಳ್ಳೋದಕ್ಕೆ ಸಿಗದೇ ಇರಬಹುದು. ಆದರೆ ನನ್ನ ಅಡ್ವೈಸ್ ಏನು ಅಂದರೆ, ನೀವು ಹೇಳ್ಕೊಳ್ದೇ ಇರೋದೇ ಬೆಟರು ಅನಿಸುತ್ತೆ. ಯಾಕೆ ಅಂತಂದರೆ ನೀವೇನೇ ಕಷ್ಟದಲ್ಲಿದ್ದರೂ ನಿಮ್ಮ ಫೀಲಿಂಗ್ಸ್ನ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಬೇರೆಯವರು. ಅದು ಪರಿಸ್ಥಿತಿಗಳಿಂದ ಯಾರು ಒದ್ದಾಡ್ತಾರೋ ಅವ್ರಿಗೇ ಗೊತ್ತಾಗೋದು. ಅದರಿಂದ ಹೊರಗೆ ಬರಬೇಕು. ಅವರೇ ಮನಸ್ಸು ಮಾಡಿ ಅದರಿಂದ ಬಂದರೆ ಆಗುತ್ತೆ. ಬೇರೆಯವ್ರಿಗೆ ಹೇಳಿದ್ರೆ ಆಗ ನಿಮ್ಮ ಮುಂದೆ ಏನೋ ಅಂತ ಅನ್ಬೋದು, ಏನೋ ಅಂತ. ಆಮೇಲೂ ಅವ್ರು ಕೊಡೋ ಅಡ್ವೈಸ್ಗಳು ಇಷ್ಟ ಆಗದೆ ಇರಬಹುದು. ನಿಮಗೇನೋ ಒಂದು ತೊಳಲಾಟ ಇರುತ್ತೆ, ಯಾಕೋ ಹೇಳ್ಕೋಬೇಕು, ಏನೋ ಮಾಡಬೇಕು ಅಂತ. ಆದರೆ ಒಂದೊಂದು ಸಲ ಏನಾಗೋಗುತ್ತೆ ಅಂದರೆ, ಅವ್ರು ಹೇಳದೇ ಇರೋದು, ಅವ್ರು ಹೇಳೋ ಕೆಲವು ವಿಷಯಗಳು ನಿಮ್ಮ ಮನಸ್ಸಿಗೆ ಇಷ್ಟ ಆಗದೇ ಅದು ನಿಮ್ಮನ್ನು ಇನ್ನೂ ಡಿಪ್ರೆಷನ್ಗೆ ತಳ್ಬೋದು. ಅದರಿಂದ ನೀವೇನೇ ಕೂಲಾಗಿ ಏನಾದರೂ ಬೇಜಾರಾಯಿತು ಅಂತ ಅಂದರೆ, ನಿಮಗೇನು ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ಹಾಗೆ ಕೂತ್ಕೊಂಡು ಹಾಗೇ ಯೋಚಿಸ್ಕೊಂಡು ಏನು ಹೇಳ್ತಾರೆ, ಸೋಂಬೇರಿತನ ಹಾಡಿಕೊಂಡು ಹಾಗೇ ಇರೋದು ಬೆಟರು. ನಾನು ಅದನ್ನೇ ಮಾಡಿದ್ದು.
ಬೆಳಗ್ಗೆಯಿಂದನೂ. ಆಮೇಲೂ ಏನಾದರೂ ಮಾಡ್ಬೋದು ಅನ್ನಿಸ್ತು, ಆದರೆ ಏನು ಮಾಡೋಕ್ಕೂ ಮನಸ್ಸು ಬರಲಿಲ್ಲ. ಅದರಿಂದ ಹಾಗೇ ಕೂತಿದ್ದು. ಈಗ ಎದ್ದು ಈಗ ಒಂದು ಆಲ್ಮೋಸ್ಟ್ ಮುಗಿಸಿದ್ದೀನಿ 80% ಅದು ಮುಗಿಸಿದ್ಮೇಲೆ ಯಾಕೋ ಬ್ಯಾಕ್ ಪೇಯ್ನ್ ಬಂದಂಗಾಯಿತು. ಅದರಿಂದ ಈ ವಿಡಿಯೋನ ಹೇಗೂ ರೆಕಾರ್ಡ್ ಮಾಡಿ ಇದು ಮಾಡೋದು ಬೆಟರು ಅನ್ನಿಸಿ ಈಗ ಈ ವಿಡಿಯೋನ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಈ ಪಿಂಕ್ ಅಂತೂ ನನಗೆ ಅಂತೂ ತುಂಬಾ ಇಷ್ಟ ಆಯಿತು. ಇದು ಕಾಂಟ್ರಾಸ್ಟು ಇದಕ್ಕೆ ಒಂಥರ ಗ್ರೇಡಿಯೆಂಟ್ಗೆ ಎಲ್ಲದಕ್ಕೂ. ಅದರಿಂದ ಏನೋ ಒಂಥರ ಚೆನ್ನಾಗೂ ಕಾಣಿಸುತ್ತೆ. ನಾನು ಎಲ್ಲೋ ತುಂಬ ಡಲ್ ಹೊಡೆಯುತ್ತೆ ಅಂದ್ಕೊಂಡೆ, ಡಲ್ ಏನು ಹೊಡಿಲಿಲ್ಲ. ಅದರಿಂದ ನೋಡಿ ಈಗ ಇದನ್ನು ಸ್ವಲ್ಪ ಚೇಂಜ್ ಮಾಡಿದೆ, ಇದನ್ನು ಶೇಪನ್ನ. ಹೀಗೆ ಮಾಡ್ತಾನೆ ಅದು ಗೊತ್ತಾಗೋದು ನಮಗೆ ಹೇಗೆ ಮಾಡಬಹುದು ಏನು ಅಂತ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಇದರಲ್ಲಿ ಫುಲ್ ಕಂಪ್ಲೀಟ್ ಆದಾಗ ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಅರ್ಧಂಬರ್ಧ ನೋಡಿದಾಗ ಅದು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಅದಕ್ಕೆ ನನ್ನ ಚಿಕ್ಕ ಮಗನೇ ಉದಾಹರಣೆ. ಏನು ಅಂತಂದ್ರೆ ಅವನಿಗೆ ತೋರಿಸಿ ಹೇಗಿದೆ ಅಂತ ಕೇಳಿದ್ರೆ, ಅಮ್ಮ ನನಗೆ ಇಷ್ಟ ಆಗಲಿಲ್ಲ, ಇಟ್ಸ್ ನಾಟ್ ನೈಸ್ ಅಂತ ಹೇಳ್ತಾನೆ. ಆದರೆ ಅದೆಲ್ಲ ಮುಗಿದ ಮೇಲೆ ತೋರಿಸಿದ್ರೆ, ಕಂಪ್ಲೀಟ್ ಆದಾಗ ತೋರಿಸಿದ್ರೆ, ಇಲ್ಲಮ್ಮ ಇದು ಚೆನ್ನಾಗಿದೆ, ವೆರಿ ಬ್ಯೂಟಿಫುಲ್ ಅಂತ ಹೇಳ್ತಾನೆ. ಹಾಗೆ ಆದರೆ ಕೆಲವು ಕ್ರಾಫ್ಟು ಅದೆಲ್ಲ ಆಮೇಲೂ ಫುಲ್ ಕಂಪ್ಲೀಟ್ ಆದಾಗ ನೋಡೋದೇ ಬೆಟರು. ಅದನ್ನು ನಾವು ಕಲಿಯುವಾಗ ಮಾಡುವಾಗ ಅದು ಮಾಡಲೇಬೇಕಲ್ಲ, ಫುಲ್ ಪಾರ್ಟ್ ಬೈ ಪಾರ್ಟ್ ಹೋಗಲೇಬೇಕಲ್ಲ. ಹಾಗೆ ನೋಡಿ ಈಗ ಲೋಟಸ್ಸು ಇದು ಸಾಮಾನ್ಯ ನಂದು ಏನಾಗುತ್ತೆ ಅಂದರೆ ಮಧ್ಯೆ ಗ್ಯಾಪ್ ಉಳಿದ್ಬಿಡುತ್ತೆ, 2 ಫ್ಲವರ್ ಮಧ್ಯ ಗ್ಯಾಪ್ ಉಳಿಯುತ್ತೆ. ಆಗ ಅದನ್ನು ಇನ್ನೊಂದೇನಾದರೂ ಶೇಪ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು, ಗ್ಯಾಪ್ನ ಫಿಲ್ ಮಾಡ್ಕೋಬೇಕು. ಗ್ಯಾಪ್ ತೀರಾ ಜಾಸ್ತಿ ಆದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಇದರಲ್ಲಿ ನಾನು ಮಿರರ್ ಹಾಕ್ಬೋದಾಗಿತ್ತು, ಆದರೆ ಈ ಅಷ್ಟೊಂದು ಅಗಲ ಇಲ್ವಲ್ಲ, ಇದು ಪ್ರಾಜೆಕ್ಟು ಸಣ್ಣದಿರೋದ್ರಿಂದ ನಾನು ಏನು ಮಾಡಿದೆ, ಮಿರರ್ ಬೇಡ, ಹೀಗೆ ಇದರಲ್ಲೇ ಪೇಂಟಲ್ಲೇ ಇದು ಮಾಡೋಣ ಅಂದ್ಕೊಂಡು ಶುರು ಮಾಡಿದೆ. ಆಮೇಲೆ ಇವತ್ತು ಇನ್ನೊಂದು ವಿಷಯ ಏನೋ ಗೊತ್ತಾಯಿತು. ಏನು ಅಂತಂದರೆ ಕೆಲವರೆಲ್ಲ ಏನೋ ಇದು ಮಾಡ್ತಾರೆ, ಮನೆಗೆ ಪೇಂಟ್ ಮಾಡಿಸ್ತೀವಲ್ಲ ಆ ಕಲರೇ ಯೂಸ್ ಮಾಡ್ಬೋದಾ, ಅದು ಮತ್ತು ಆ್ಯಕ್ರಿಲಿಕ್ ಕಲರ್ಸು ಒಂದೇನಾ ಅಂತ ಕೇಳಿದ್ರು. ಅದು ಆ್ಯಕ್ರಿಲಿಕ್ ಎರಡೂ ಬೇರೆ ಬೇರೆ. ಆ್ಯಕ್ರಿಲಿಕ್ ಕಲರ್ಸ್ ಫಾರ್ ಕ್ರಾಫ್ಟು ಇದೆಲ್ಲ ನಾವು ಯೂಸ್ ಮಾಡ್ತೀವಲ್ಲ, ಇದು ಫಿನಿಶಿಂಗ್ ತುಂಬಾ ಸ್ಮೂತ್ ಸಾಫ್ಟಾಗಿ ಒಂಥರ ಕ್ರಾಫ್ಟಿಗೆ ಮೋಲ್ಡಬಲ್ ಆಗಿರುತ್ತೆ. ಈ ಪೇಂಟ್ ಮಾಡೋದು ಗೋಡೆ ಎಲ್ಲ ಮನೆಗೆ ಅದು ಅಷ್ಟೊಂದು ಇದಿರಲ್ಲ, ಸ್ವಲ್ಪ ರಫ್ ಟೆಕ್ಸ್ಚರ್ ಇರುತ್ತೆ. ಆಮೇಲೆ ಸ್ಮೂತ್ ಫ್ಲೋ ಇರಲ್ಲ, ಅದು ಸರ್ಫೇಸ್ ಏರಿಯಾ ಜಾಸ್ತಿ ಇರೋದರಿಂದ ಮತ್ತು ಆ ದೊಡ್ಡ ಬ್ರಷ್ ಯೂಸ್ ಮಾಡೋದ್ರಿಂದ ಅದು ಸರಿ ಹೊರಟೋಗುತ್ತೆ. ನಾವು ಇಲ್ಲಿ ಅಷ್ಟು ದೊಡ್ಡ ಬ್ರಷ್ ಎಲ್ಲ ಯೂಸ್ ಮಾಡೋಕ್ಕಾಗಲ್ವಲ್ಲ, ಅದರಿಂದ ಸ್ವಲ್ಪ ಬೇರೆ ಬೇರೆ. ನೋಡಿ ಈಗ ಈ ಹೇಳಿದ್ನಲ್ಲ, 2 ಮಧ್ಯ ಫ್ಲವರ್ಸ್ ಮಧ್ಯ ಗ್ಯಾಪ್ ಉಳಿತು. ಅದಕ್ಕೆ ಈಗ ಏನು ಮಾಡ್ತಿದ್ದೀನಿ ಅಂದರೆ ರಾಡಲ್ಲಿ ಏನಾದರೂ ಶೇಪ್ ಮಾಡ್ಬೋದಾ ಅಂತ ಯೋಚಿಸ್ಕೊಂಡೆ. ಹಾಗೆ ನನಗೆ ಒಂದು ಶೇಪ್ ಹೊಳೀತು. ಫಸ್ಟ್ನೇದು ಅಷ್ಟೊಂದೇನು ನೀಟ್ ಬರಲಿಲ್ಲ. ನೋಡಿ ಈ ಪಿಂಕಲ್ಲೇ ಹಾಕ್ಕೊಂಡೆ, ಬಬಲ್ ಗಮ್ ಪಿಂಕು ಡಾರ್ಕ್ ಇದರಲ್ಲೇ. ಆಮೇಲೆ ಇದು ಗ್ಯಾಪ್ ದೊಡ್ಡದಿರೋದ್ರಿಂದ ಒಂದು ಡಾಟ್ ಹಾಕಿ ಒಂದು ಸಲ ಪೇಂಟ್ ಹಾಕಿ ಅದರಲ್ಲಿ ನಾನು ಶೇಪ್ ಕೊಡ್ತೀನಿ ಅಂದರೆ ಹಾಗಲ್ಲ. ಅದರಿಂದ ಅದನ್ನು ಪೇಂಟ್ ಜಾಸ್ತಿ ತೊಗೋಬೇಕಾಗುತ್ತೆ. 3-4 ಸಲ ಡಿಪ್ ಮಾಡಿ ಹಾಕ್ಕೊಂಡು ಈಗ ಅದನ್ನು ಶೇಪ್ ಕೊಡ್ತಾಯಿದ್ದೀನಿ. ಆ ಶೇಪು ಹಾರ್ಟ್ ಸಿಂಬಲ್ ಕೊಡೋಣ ಅಂತ ಮಾಡಿದೆ. ಅದು ಅಷ್ಟೊಂದು ಫಸ್ಟ್ನೇದು ನೀಟ್ ಬರಲಿಲ್ಲ. ಏನಕ್ಕೆ ಅಂತಂದರೆ ಇದು ಸರ್ಕಲ್ ಹಾಕುವಾಗ ಅದು ಸ್ವಲ್ಪ ಮೇಲೊಟ್ಟೋಯ್ತು, ಸೊ ಅದು ರೌಂಡ್ ಬರಲಿಲ್ಲ ಮೇಲೆ. ಆದರೂ ಕೂಡ ನಾನು ಮಾಡ್ತಾಯಿದ್ದೀನಿ.
ಸಾರಿ, ಇದು ಏನೋ ವೆಹಿಕಲ್ ಸೌಂಡೆಲ್ಲ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸುತ್ತೆ. ಅದನ್ನು ದಯವಿಟ್ಟು ಕ್ಷಮಿಸಿ. ಯಾಕೆ ಅಂತಂದರೆ ಈಗ ಎಲ್ಲ ಸೈಲೆಂಟು. ನನಗೆ ಈಗ ಆಲ್ಮೋಸ್ಟು 11 ಇದನ್ನು ಮಾಡಿ ಮುಗಿಸಿ ಆಮೇಲೆ ಹೋಗೋಣ ಮಲ್ಕೊಳ್ಳೋದಕ್ಕೆ ಅಂತ ಕಾಯ್ತಾ ಇದ್ದೀನಿ. ಈಗ ಇಂಟ್ರೆಸ್ಟ್ ಬಂದಿರೋದ್ರಿಂದ ಮುಗಿಸ್ಬಿಡ್ಬೇಕು ಇದನ್ನು, ವಿಡಿಯೋ ಇದು ಮಾಡೋದನ್ನು, ವಾಯ್ಸ್ ಓವರ್ನ ಅಂತ ಕೂತಿರೋದು. ನೋಡಿ, ಹೇಳಿದ್ನಲ್ಲ, ಅದು ತುಂಬ ದೊಡ್ಡದಿರೋದ್ರಿಂದ ಪೇಂಟ್ ಒಂದು ಸಲ ಹಾಕ್ಕೊಂಡ್ರೆ ಸಾಲಲ್ಲ, ಪದೇ ಪದೇ ಹಾಕ್ಕೋಬೇಕು. ಹೀಗೆ ಆಮೇಲೆ ಕೆಲವೊಂದು ಇದು ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಕೆಲವು ಕನ್ಸಿಸ್ಟೆನ್ಸಿ ಪೇಂಟದು ಈ ಡೆಕೋ ಆರ್ಟಲ್ಲೇ ಒಂದೊಂದು ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ, ಅಷ್ಟೊಂದು ಇದಿರಲ್ಲ, ಏನು ಫ್ರೀ ಫ್ಲೋ ಇರಲ್ಲ. ಅದಕ್ಕೆ ನಾನು ಫ್ಲೂಯಿಡ್ ಮೀಡಿಯಮ್ ಅಂತ ತೊಗೊಂಡೆ. ಅದು ಇಷ್ಟ ಆಗಲಿಲ್ಲ ನನಗೆ. ಆ ಫ್ಲೂಯಿಡ್ ಮೀಡಿಯಮ್ಮು ಯೂಸ್ ಮಾಡಿದ್ರೂ ಕೂಡ ಏನು ನನಗೆ ಅಷ್ಟೊಂದು ಇಷ್ಟ ಆಗದೇ ಹಾಗೆ ಬಿಟ್ಟಿದ್ದೀನಿ. ನಾನು ಅದನ್ನು ಯೂಸ್ ಮಾಡ್ತೀನಿ, ಹಾಗೆ ಒಂದು ಕಡೆ ಇಟ್ಕೊಂಡಿದ್ದೀನಿ. ನೋಡೋಣ, ಅದು ಮೋಸ್ಟ್ಲಿ ನಾನು ಏನಕ್ಕೆ ಯೂಸ್ ಮಾಡಿದೆ ಅದೇ ಹೇಳಿದ್ನಲ್ಲ ಮುಂಚೆ, ಡಾಲರ್ ಪೇಂಟ್ಗಳು ಅದಕ್ಕೆ ಯೂಸ್ ಮಾಡಿದೆ. ತುಂಬ ಅದು ಇದಾಯಿತು, ಅದರಿಂದ ಅದನ್ನು ಪುನಃ ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಈಗ ಏನಾದರೂ ಮತ್ತೆ ಪುನಃ ಈ ಡೆಕೋ ಆರ್ಟ್ ಪೇಂಟ್ಗೆ ನೋಡಬೇಕು, ಆಗ ಸರಿ ಹೋಗುತ್ತಾ ಏನು ಅಂತ. ನನಗೆ ಡೆಕೋ ಆರ್ಟ್ಗಿಂತ ಫೆವಿಕ್ರಿಲ್ದು ಪೇಂಟ್ ತುಂಬಾ ಇಷ್ಟ ಆಯಿತು. ಯಾಕೆ ಅಂದರೆ ಎಕನಾಮಿಕಲ್. ಡೆಕೋ ಆರ್ಟ್ಗೆ ಹೋಲಿಸ್ಕೊಂಡ್ರೆ ಅದು ತುಂಬಾ ಚೀಪ್ ಅನ್ನಿಸ್ತು. ಯಾರನ್ನೋ ಕೇಳಿದ್ದಕ್ಕೆ ಇಂಡಿಯಾದಿಂದನೇ ಅವರು ಎಷ್ಟು ಒಂದು ಬಾಟಲ್ಲಿಗೆ ಎಷ್ಟು 25 ರೂಪೀಸೋ ಏನೋ, 25ನಾ ಎಷ್ಟು ಹೇಳಿದ್ರು, ಇಲ್ಲ 250 ಏನೋ. ನನಗೆ ಅದು 10 ಕಲರ್ಸಿಗೆ 250 ಹೇಳಿದ್ರು. ಆಮೇಲೆ ಇನ್ನೇನಾದರೂ ಎಕ್ಸ್ಟ್ರಾ ಬೇರೆ ಕಲರ್ಗಳು ತೊಗೋಬೇಕು ಅಂತಂದರೆ ಅದಕ್ಕೆ 25 ರೂಪೀಸ್ ಅಂತ ಹೇಳಿದ್ರು. ಅದರಿಂದ ಅದು ಎಕನಾಮಿಕಲು, ನೀವು ಪ್ರಾಕ್ಟೀಸ್ನೂ ಅದರಲ್ಲೇ ಮಾಡ್ಕೋಬೋದು. ಅದು ತುಂಬ ರನ್ನಿ ಆಯಿತು ಅಂತಂದರೆ ಥಿಕ್ಕನಿಂಗ್ ಮೀಡಿಯಮ್ ಯೂಸ್ ಮಾಡ್ಕೋಬೋದು, ಅದೇನು ಅಷ್ಟು ಇದಾಗಲ್ಲ. ಫಸ್ಟು ಹಾಗೇ ಯೂಸ್ ಮಾಡೋದು ಬೆಟರು. ಅಷ್ಟೊಂದು ಚೆನ್ನಾಗೂ ಬರಲ್ಲ ಅವೆಲ್ಲ ಯೂಸ್ ಮಾಡಿದ್ರೆ, ಯಾಕೋ ಒಂಥರ ಕನ್ಸಿಸ್ಟೆನ್ಸಿ ವೇರಿಯೇಷನ್ ಆಗ್ತಾ ಇರುತ್ತೆ. ಆಮೇಲೆ ತುಂಬ ಬೇಗ ಗಟ್ಟಿ ಆಗೋಗೋದು, ಇಲ್ಲ ತುಂಬ ರನ್ನಿ ಆಗೋದು, ಆ ಥರ ಎಲ್ಲ ಆಗುತ್ತೆ. ಅದರಿಂದ ನಿಮ್ಮ ಫಸ್ಟ್ ಯಾವುದಿದೆಯೋ ಅದರಲ್ಲೇ ಪ್ರಾಕ್ಟೀಸ್ ಮಾಡಿ. ಅದು ಟಫ್ ಆಗಿದ್ದರೂ ಕೂಡ ಮಾಡ್ತಾ ಹೋದರೆ ನಿಮಗೆ ಆಮೇಲೆ ಮಿಕ್ಕಿದ್ದೆಲ್ಲ ತುಂಬ ಈಸಿಯಾಗಿ ಇದಾಗೋಗುತ್ತೆ. ನೋಡಿ, ಈಗ ಹಾರ್ಟ್ ಸೈನ್ ಆಯಿತು, ಅದರ ಕೆಳಗೆ ಒಂದು ಡಾಟ್ ಇಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಅಲ್ಲಿ ಸ್ವಲ್ಪ ಗ್ಯಾಪ್ ಕಾಣುತ್ತೆ, ಅದು ಒಂಥರ ಇದು ಆ ಗ್ಯಾಪಿಗೆ ಸರಿ ಹೋಗಲಿ ಅಂತ ಅಂದ್ಬಿಟ್ಟು ಡಾಟ್ ಹಾಕ್ಕೊಂಡೆ. ಈಗ ಹೇಳಿ ಯಾರ್ಯಾರಿಗೆ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನ್ನು, ಅಥವಾ ಇನ್ನೇನಾದರೂ ಬೇರೆ ಮಾಡ್ಬೋದಾಗಿತ್ತಾ ಅಂತ. ನಿಮ್ಮದು ಏನೇ ಕಮೆಂಟ್ಸ್ ಇದ್ದರೂ ನನಗೆ ಹೇಳಿ, ಆಯಿತಾ? ನಿಮ್ಮ ಕಮೆಂಟ್ಸ್ಗಳಿಗೇ ಕಾಯ್ತಾ ಇರ್ತೀನಿ. ಆಮೇಲೆ ನೀವೇನಾದರೂ ಕಮೆಂಟ್ಸ್ ಮಾಡಿ ಹೇಳಿದಾಗ ನನಗೆ ಇನ್ನೂ ಏನೋ ಮಾಡಬೇಕು, ನೋಡ್ತಿದ್ದೀರಾ ನೀವುಗಳೆಲ್ಲ ಅಂತ ನನಗೆ ಇನ್ನೂ ತುಂಬ ಇದಾಗುತ್ತೆ, ಉತ್ಸಾಹ ಬರುತ್ತೆ. ಸಾರಿ, ಪದಗಳು ನನಗೆ ಅಷ್ಟೊಂದು ಒಂದೊಂದು ಹೊಳೆಯಲ್ಲ. ತುಂಬ ವರ್ಷಗಳ ಆದಮೇಲೆ ಇಷ್ಟೊಂದೆಲ್ಲ ಕನ್ನಡದಲ್ಲೇ ಮಾತಾಡ್ತಾ ಇರೋದು ಇಲ್ಲಿ. ಅದರಿಂದ ಸ್ವಲ್ಪ ಆದಷ್ಟು ಟ್ರೈ ಮಾಡ್ತೀನಿ ಕನ್ನಡನ ಇದು ಮಾಡೋದಕ್ಕೆ. ಕನ್ನಡನ ಓದಿ ಇದು ಮಾಡಿದರು ಹೆಚ್ಚಿಗೆ ಎಲ್ಲಿ ಮನೇಲಿ ಮಾತಾಡೋದಷ್ಟೇ, ಹೊರಗಡೆ ಎಲ್ಲ ಇಲ್ಲಿ ಇಂಗ್ಲೀಷೇ ಮಾತಾಡೋದ್ರಿಂದ ಅಷ್ಟೊಂದು ಇದಾಗಲ್ಲ. ಆದರೂ ಕನ್ನಡ ಅನ್ನೋದನ್ನು ಅಷ್ಟೊಂದು ಇದು ಮಾಡೋಕ್ಕೂ ಆಗಲ್ಲ. ಕನ್ನಡ ಅಂದರೆ ಯಾಕೋ ತುಂಬಾ ಸೆಳೆತ ಎಲ್ಲ.
ಯಾರಾದರೂ ಕನ್ನಡದವ್ರು ಸಿಕ್ಕಿದ್ರು ಅಂದ ತಕ್ಷಣ ಬೇರೆಯವರಾದರೆ ಅಲ್ಲೆಲ್ಲ ಏನು ಮಾಡ್ತೀವಿ ಇಂಡಿಯಾದಲ್ಲಿ ಯಾರೋ ಗೊತ್ತಿಲ್ಲ ಅಂತಂದರೆ ಯಾರನ್ನೂ ಮಾತಾಡಲ್ಲ. ಆದರೆ ಇಲ್ಲಿ ನಾವು ಯಾರೋ ಇದು ಗೊತ್ತಿಲ್ಲದೆ ಹೋದರೂ ಕೂಡ ಅವರನ್ನು ಪರಿಚಯ ಮಾಡ್ಕೊಂಡು ಮಾತಾಡ್ತೀವಿ ನಾವು ಕನ್ನಡದವರೇ ಅಂತ ಅಂದರೆ. ಹಾಗೆ ಆಯಿತು. ಇಲ್ಲಿ ನಾನು ಹಾಸ್ಪಿಟ್ಲಲ್ಲಿ ಅಪಾಯಿಂಟ್ಮೆಂಟ್ ಇತ್ತು, ಹೋಗಿದ್ದೆ. ಅವ್ರು ಕನ್ನಡದಲ್ಲಿ ಒಂದು ಅಜ್ಜಿ ಜೊತೆ ಯಾರೋ ಮಾತಾಡ್ತಾಯಿದ್ರು. ಆಗ ನಾನು ಕನ್ನಡದವರ, ಬೆಂಗಳೂರವರ ಅಂತ ನಾನೇ ಹೋಗಿ ಮಾತಾಡಿ ಮಾತಾಡಿದೆ. ಅವರಿಗೂ ಖುಷಿ ಆಯಿತು ತುಂಬಾ. ನನಗೂ ಕೂಡ ಖುಷಿ ಆಯಿತು. ಈಗ ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಇದ್ದಾಗಿತ್ತಲ್ಲ, ಅದನ್ನು ಫಿಲ್ ಮಾಡ್ಕೋತಾ ಇದ್ದೀನಿ. ಏನು ಗ್ಯಾಪ್ ಹೆಚ್ಚಿಗೆ ಫಿಲ್ ಮಾಡೋಕ್ಕಾಗಲ್ಲ ಅಂತಂದರೆ ಹಾಗೆ ಬಿಡಬಹುದು. ಗ್ಯಾಪ್ ತುಂಬ ದೊಡ್ಡದಿದೆ ಅಂದರೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನಾದರೂ ಒಂದು ಡಿಸೈನ್ ಮಾಡ್ಕೋಬೋದು. ಆಮೇಲೆ ಏನು ಬರ್ತಾಯಿಲ್ಲ, ಹೊಳಿತಾ ಇಲ್ಲ ಅಂತಂದರೆ ಡಾಟ್ಗಳೇ ಹಾಕ್ಕೊಂಡು ಹೊರ್ಟೋಗ್ಬೋದು. ಅದಕ್ಕೇನು ತೊಂದರೆ ಆಗಲ್ಲ. ನಿಮಗೆ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತಾ? ಲ್ಯಾವೆಂಡರ್ ಪಿಂಕ್ ಮತ್ತು ಇನ್ನೊಂದು ಫ್ಲೋರಸೆಂಟ್ ಪಿಂಕ್ ಅನಿಸುತ್ತೆ, ಫೆವಿಕ್ರಿಲ್ದು, ಅದನ್ನು ಯೂಸ್ ಮಾಡಿರೋದು. ಅದರಿಂದ ಈಗ ಅಲ್ಲಿ ಗ್ಯಾಪ್ ಇದೆಯಲ್ಲ, 2 ಫ್ಲವರ್ಸಿಗೆ ಮಧ್ಯೆ ಮೇಲೆದು ಕೆಳಗಡೆದು, ಅದನ್ನು ಫಿಲ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಯಾವುದು ಇದರಲ್ಲೆಲ್ಲ ಯಾವ ಡಿಸೈನ್ ನಿಮಗೆ ತುಂಬ ಇಷ್ಟ ಆಯಿತು ಅಥವಾ ಇಷ್ಟ ಆಗಲಿಲ್ಲ ಅದನ್ನು ಹೇಳಿ. ಆಮೇಲೆ ಯಾರ್ಯಾರು ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮಗಳ ಸಪೋರ್ಟೇ ನನ್ನ ಉತ್ಸಾಹ ಇನ್ನೂ ಜಾಸ್ತಿ ಮಾಡೋದು. ಆಮೇಲೆ ಇನ್ನೂ ಮುಂದುವರಿಯೋದಕ್ಕೆ ಒಂಥರ ಹೆಲ್ಪ್ ಆಗುತ್ತೆ. ಮಂಡಲ ಅಂತಂದರೆ ಬರೀ ಆರ್ಟ್ ಅಲ್ಲ, ಅದು ಸ್ವಲ್ಪ ಮೆಡಿಟೇಷನ್ನು ಆಗುತ್ತೆ. ಆಮೇಲೆ ಪೇಷನ್ಸ್ ಅನ್ನೋದು ಬರುತ್ತೆ. ಅದೇ ನನಗೆ ಆಗಿರೋದು. ಪೇಷನ್ಸ್ ಅನ್ನೋದು ತುಂಬಾ ಇದಾಗಿದೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡಿ, ಕಂಪ್ಲೀಟ್ ಆಗಿದೆ ಈಗ.